ಅತ್ಯಂತ ಸ್ಫುರದ್ರೂಪಿ, ಸೌಮ್ಯ ಸ್ವಭಾವ, ಸುಂದರವಾದಂತಹ ನಗು ಇವೆಲ್ಲವೂ ಕೂಡ ಎಸ್ ಎಂ ಕೃಷ್ಣ ಅವರ ವಿಶೇಷತೆ. ದೇವೇಗೌಡರು ಮತ್ತು ಎಸ್ ಎಂ ಕೃಷ್ಣ ಇಬ್ಬರು ಕೂಡ ಜೊತೆಯಲ್ಲಿನೇ ವಿಧಾನಸಭೆಗೆ ಪ್ರವೇಶ ಮಾಡಿದಂಥವರು. ಇಬ್ಬರ ಆರಂಭವೂ ಕೂಡ ಪಕ್ಷೇತರ ಶಾಸಕರಾಗಿಯೇ ತಮ್ಮ ರಾಜಕೀಯದ ಪ್ರಯಾಣದ ಆರಂಭ ಆಗುತ್ತೆ. ಶಾಸನಸಭೆಯ ಪ್ರವೇಶವೂ ಕೂಡ ಪಕ್ಷೇತರ ಶಾಸಕರಾಗಿಯೇ ಶುರುವಾಗುತ್ತೆ. ದೇವೇಗೌಡರು ತನ್ನ ರಾಜಕೀಯದ ಜೀವನದ ಉದ್ದಕ್ಕೂ ಕೂಡ ಕಾಂಗ್ರೆಸ್ನ ಹೊರಗಡೆನೇ ಇದ್ದು ಕಾಂಗ್ರೆಸ್ ವಿರೋಧಿಯಾದಂತಹ ರಾಜಕಾರಣವನ್ನು ಮಾಡ್ತಾ ಬಂದರು. ಹಾಗೆಯೇ ಎಸ್ ಎಂ ಕೃಷ್ಣ ಅವರು 1970ರಲ್ಲಿ ಕಾಂಗ್ರೆಸ್ ಸೇರಿಕೊಳ್ತಾರೆ. ಕಾಂಗ್ರೆಸ್ರ ಮೂಲಕವಾಗಿ ಅವರು ತಮ್ಮ ರಾಜಕೀಯದ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ. ಹೀಗಾಗಿ ಆದರೆ ಅವರು ಕೂಡ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಸಿಕ್ಕುವಂಥದ್ದು ದೇವೇಗೌಡರ ನಂತರ. ದೇವೇಗೌಡರು ಮೊದಲಿಗೆ ಮುಖ್ಯಮಂತ್ರಿ ಆಗ್ತಾರೆ, ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಆದರೆ ಎಸ್ ಎಂ ಕೃಷ್ಣ ಅವರು ದೇವೇಗೌಡರ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಅವರಿಗೆ ಬಂದೊದಗುತ್ತೆ. ಇಬ್ಬರು ಕೂಡ ರಾಜಕೀಯವಾಗಿ ಸಮಾನಾಂತರ ರೇಖೆಗಳ ರೀತಿಯಲ್ಲಿ ಸಾಗ್ತಾ ಬಂದರು. ಒಬ್ಬರಿಂದೊಬ್ಬರಿಗೆ ರಾಜಕೀಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ, ವಿಶೇಷವಾಗಿ ಒಂದು ಮಾತನ್ನು ಹೇಳ್ತಾರೆ, ಎಸ್ ಎಂ ಕೃಷ್ಣ ಅವರು ರಾಜ್ಯಸಭೆಗೆ ಪ್ರವೇಶವನ್ನು ಮಾಡೋದಕ್ಕೆ 1995ರಲ್ಲಿ ಅವಕಾಶ ಮಾಡಿಕೊಟ್ಟಾಗ ಅದರಲ್ಲಿ ದೇವೇಗೌಡರ ಪಾತ್ರವೂ ಇತ್ತು ಅಂತ ಹೇಳಿ. ಯಾಕಂದರೆ ದೇವೇಗೌಡರು ಅವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಅವತ್ತು ಹೆಚ್ಚುವರಿ ಮತಗಳನ್ನು ಎಸ್ ಎಂ ಕೃಷ್ಣ ಅವರಿಗೆ ಸಿಗುವಂತೆ ಮಾಡಿಕೊಂಡು ಇನ್ನೊಬ್ಬ ಕ್ಯಾಂಡಿಡೇಟನ್ನು ಹಾಕದೇನೆ ಎಸ್ ಎಂ ಕೃಷ್ಣ ಅವರ ಗೆಲುವಿಗೆ ನೆರವು ಮಾಡ್ತಾರೆ ಅನ್ನುವ ಚರ್ಚೆ, ವಿಶ್ಲೇಷಣೆಗಳು ಕೂಡ ನಡೀತಾ ಇರ್ತವೆ. ಇದು ಎಸ್ ಎಂ ಕೃಷ್ಣ ಮತ್ತು ದೇವೇಗೌಡರ ವಿಚಾರದಲ್ಲಿರುವಂತಹ ರಾಜಕೀಯವಾದಂತಹ ವಿಚಾರಗಳಾದರೂ ಕೂಡ ಅದರ ಆಚೆಗೆ ನೋಡಿದಾಗ ಇಬ್ಬರ ನಡುವೆ ರಾಜಕೀಯವಾಗಿ ಜಿದ್ದಾಜಿದ್ದಿನೇ ಬಹುಪಾಲು ನಡೀತಾ ಬಂತು. ವಿಶೇಷವಾಗಿ 2002ರಲ್ಲಿ 2003ರಲ್ಲಿ ವಿಠಲೇನಹಳ್ಳಿ ಗೋಲಿಬಾರ್ ಪ್ರಕರಣ, ಆ ಪ್ರಕರಣವನ್ನು ಮುಂದಿಟ್ಟುಕೊಂಡು ಎಸ್ ಎಂ ಕೃಷ್ಣ ಅವರ ವಿರುದ್ಧ ದೊಡ್ಡ ಮಟ್ಟದ ಒಂದು ಜನಾಂದೋಲನವನ್ನು ಸೃಷ್ಟಿ ಮಾಡುವಂಥದ್ರಲ್ಲಿ ಯಶಸ್ವಿಯಾಗುವಂಥದ್ದು ಅದು ದೇವೇಗೌಡರು. ಅವತ್ತು ದೇವೇಗೌಡರು ವಿಠಲೇನಹಳ್ಳಿಯಿಂದ ಬೆಂಗಳೂರಿನ ತನಕ ಪಾದಯಾತ್ರೆಯನ್ನು ಮಾಡಿಕೊಂಡು ಬರುವಂಥದ್ರ ಮೂಲಕವಾಗಿ ಎಸ್ ಎಂ ಕೃಷ್ಣ ಸರ್ಕಾರದ ವಿರುದ್ಧ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡದೊಂದು ಜನಾಂದೋಲನವನ್ನು ಮಾಡೋದರಲ್ಲಿ ಯಶಸ್ವಿ ಆಗ್ತಾರೆ. ಅದರ ಆಂದೋಲನ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಹೇಳಿದರೆ 2004ರಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರ, ತನ್ನ ಸ್ವಂತ ಊರು, ಸ್ವಂತ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸೋದಕ್ಕೂ ಕೂಡ ಎಸ್ ಎಂ ಕೃಷ್ಣ ಅವರು ಧೈರ್ಯ ಮಾಡೋದಿಲ್ಲ. ಬದಲಿಗೆ ಅವರು ಚಾಮರಾಜಪೇಟೆಯಿಂದ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ. ಅಷ್ಟರ ಮಟ್ಟಿಗೆ ಅವತ್ತು ದೇವೇಗೌಡ ಸಿದ್ದರಾಮಯ್ಯ ಜೋಡಿ JDSನಲ್ಲಿ ಇದ್ದಾಗ ಅತ್ಯಂತ ದೊಡ್ಡ ಪ್ರತಿಸ್ಪರ್ಧೆಯನ್ನು ಕಾಂಗ್ರೆಸ್ಗೆ ಕೊಡ್ತಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಅವತ್ತು ಕೇವಲ 67-68 ಸೀಟ್ಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಆದರೆ JDS 59 ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಯಶಸ್ವಿಯಾಗುತ್ತೆ. ಅಷ್ಟರ ಮಟ್ಟಿಗೆ 2004ರ ಚುನಾವಣೆಯಲ್ಲಿ JDS ದೊಡ್ಡ ಒಂದು ಪರ್ಫಾರ್ಮನ್ನು ಮಾಡುತ್ತೆ. ಜನತಾದಳದ ಒಡಕು ಸಹಜವಾಗಿ ಎಸ್ ಎಂ ಕೃಷ್ಣ ಅವರಿಗೆ 1999ರಲ್ಲಿ ಅಧಿಕಾರವನ್ನು ತಂದುಕೊಟ್ಟರೆ 2004ರಲ್ಲಿ ಜನತಾದಳದ ಒಗ್ಗಟ್ಟು ಎಸ್ ಎಂ ಕೃಷ್ಣ ಅವರಿಗೆ ಮತ್ತೊಂದು ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನು ತಪ್ಪಿಸುತ್ತೆ. ಅಷ್ಟೇ ಅಲ್ಲದೆ ಅದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. 1999ರಲ್ಲಿ ಅಧಿಕಾರದ ನಿರೀಕ್ಷೆಯಲ್ಲಿದ್ದಂತಹ BJP ಹೇಳ ಹೆಸರಿಲ್ಲದಂತೆ ಸೋತು ಹೋಗಿ ಯಡಿಯೂರಪ್ಪ, ಈಶ್ವರಪ್ಪ ಮೊದಲಾದಂತಹ ನಾಯಕರುಗಳು ಕೂಡ ಸೋತಿದ್ದಂತಹ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ. 2004ರಲ್ಲಿ BJP 79 ಸೀಟ್ಗಳನ್ನು ಗೆಲ್ಲೋದ್ರ ಮೂಲಕವಾಗಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಅಂದರೆ ಯಾಕೆ ಇದನ್ನು ಹೇಳ್ತೇನೆ ಅಂತಂದರೆ, ಎಸ್ ಎಂ ಕೃಷ್ಣ ಅವರ ಆಡಳಿತದ ಅವಧಿಯಲ್ಲಿ ಆದಂತಹ ರಾಜಕೀಯ ಪಲ್ಲಟಗಳು ಹೇಗೆಲ್ಲ ಸಂಭವಿಸಿದ್ವು ಅನ್ನೋದನ್ನು ನಾವು ಗಮನಿಸಬೇಕು. ಅವತ್ತು ಎಸ್ ಬಂಗಾರಪ್ಪ ಅವರು ಎಸ್ ಎಂ ಕೃಷ್ಣ ಅವರ ನೇತೃತ್ವದ ವಿರುದ್ಧ ಸಿಡಿದೆದ್ದು ಕಾಂಗ್ರೆಸ್ ತೊರೆದು BJPಯನ್ನು ಸೇರಿ ಕಾಂಗ್ರೆಸ್ನ ಒಂದು ಗೆಲ್ಲುವ ಅವಕಾಶವನ್ನು ಕಸಿದುಕೊಳ್ಳುವುದರಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿಭಾಯಿಸಿರುವಂಥದ್ದು ಕೂಡ ರಾಜ್ಯದ ಇತಿಹಾಸ, ರಾಜಕೀಯದ ಇತಿಹಾಸ. ಎಸ್ ಎಂ ಕೃಷ್ಣ ಅವರ ಆಡಳಿತದ ವೈಖರಿಯನ್ನು ಗಮನಿಸಿದಾಗ ಖಂಡಿತವಾಗ್ಲೂ ಕೂಡ ಬಹಳ ದೂರದೃಷ್ಟಿಯನ್ನು ಹೊಂದಿದ್ದಂತಹ ನಾಯಕ, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅದಕ್ಕೆ ಉದಾಹರಣೆಗಳನ್ನು ಹಲವು ಕೊಡಬಹುದು, ಹಲವು ಉದಾಹರಣೆಗಳನ್ನು ಕೊಡೋದಕ್ಕೆ ಅವಕಾಶಗಳಿದ್ದಾವೆ. ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿಯ ವಿಚಾರ ಎಲ್ರಿಗೂ ಕೂಡ ಜನಜನಿತವಾಗಿರುವಂಥದ್ದು. ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ, IT ಸಿಟಿ, ಈ ಎಲ್ಲ ರೀತಿಯಲ್ಲೂ ಕೂಡ ಬೆಂಗಳೂರು ಬೆಳೆಯೋದಕ್ಕೆ ಕಾರಣ ಆದಂಥವು ಅಂತೇಳಿದರೆ ಅದು ಎಸ್ ಎಂ ಕೃಷ್ಣ ಅನ್ನೋದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀವಿ. ಅದರಾಚೆಗೂ ಕೂಡ ಕರ್ನಾಟಕ ಅನೇಕ ಪ್ರಥಮಗಳಿಗೆ ಸಾಕ್ಷಿಯಾಗುವಂತೆ ಮಾಡಿದ್ದು ಕೂಡ ಇದೇ ಎಸ್ ಎಂ ಕೃಷ್ಣ ಅವರು ತನ್ನ ಆಡಳಿತದ ಮೂಲಕ, ಅಭಿವೃದ್ಧಿಯ ಮೂಲಕವಾಗಿ, ಆ ಕೆಲಸಗಳ ಮೂಲಕವಾಗಿ.
ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಹಲವು ರಾಜ್ಯಗಳು ಆರ್ಥಿಕ ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಆ ಶಿಸ್ತನ್ನು ಪರಿಪಾಲನೆ ಮಾಡ್ತಿರಲಿಲ್ಲ. ವಿಶೇಷವಾಗಿ ಕೆಲವು ರಾಜ್ಯಗಳಲ್ಲಿ 27, 28, 29% ಹೆಚ್ಚು ಲೋನನ್ನು ಮಾಡಿಕೊಳ್ತಾ ಇದ್ರು ತಮ್ಮ GSDP ಮೇಲೆ. ಆದರೆ ಅದಕ್ಕೊಂದು ಕಾನೂನಿನ ಚೌಕಟ್ಟನ್ನು ತಂದಂಥವರು SM ಕೃಷ್ಣ 2003ರಲ್ಲಿ ಕರ್ನಾಟಕದಲ್ಲಿ ವಿತ್ತೀಯ ಹೊಣೆಗಾರಿಕೆಗಳ ವಿಧೇಯಕವನ್ನು ಮಂಡನೆ ಮಾಡಿ ಅಂಗೀಕಾರ ಮಾಡೋದ್ರ ಮೂಲಕವಾಗಿ ಈಗ BL ಶಂಕರ್ ಅವರು ಈಗ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ರಾಜಕೀಯ ಗಣ್ಯರು, ಯಾಕೆಂದರೆ BL ಶಂಕರ್ ಅವರು SM ಕೃಷ್ಣ ಅವರ ಅವಧಿಯಲ್ಲಿನೇ ಜನತಾದಳವನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರ್ಪಡೆಯಾದಂಥವರು. ಅವತ್ತು ಅವ್ರನ್ನ ಸಭಾಪತಿ ಮಾಡ್ತಾರೆ. VS ಉಗ್ರಪ್ಪ ಇವರು ಕೂಡ ಅಷ್ಟೇ, ಅವರನ್ನು ಕೂಡ ಜನತಾದಳ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗುವಂಥದ್ದು SM ಕೃಷ್ಣ ಅವರು ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ಅವಧಿಯಲ್ಲಿ 98ರಲ್ಲಿ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗ್ತಾರೆ. 99ರಲ್ಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಪಕ್ಷದ ಪ್ರಮುಖ ನಾಯಕರುಗಳು, ಮಾಜಿ ಶಾಸಕರು, ಮಾಜಿ ಸಚಿವರುಗಳು, ಹಾಲಿ ಸಚಿವರು, ಹಾಲಿ ಶಾಸಕರು ಬಂದು ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀ SM ಕೃಷ್ಣ ಅವರಿಗೆ. श्री विनय कुमार सर्वे डॉक्टर रंगनाथ नवल, शासक डॉक्टर रंगनाथ ಇದೀಗ ಪುಷ್ಪಗುಚ್ಛ ಸಮರ್ಪಣೆ ಶ್ರೀ ವಿನಯ್ ಕುಮಾರ್ ಸರ್ವೆ. श्रीमती मोटमाधव श्रीमती रानी सतीश माजी सचिವರು, श्री शरद शरीर मान्य शासकರು ಸಹೋದರರು, ಶ್ರೀ ರವೀಂದ್ರ ಶ್ರೀಕಂಠಯ್ಯನವರು ಮಾಜಿ ವಿಧಾನಸಭಾ ಸದಸ್ಯರು, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ, ಶ್ರೀಮತಿ ರಾಣಿ ಸತೀಶ್ ಅವರು